ನಮ್ಮ ರೆಡ್ ಕಾರ್ಪೆಟ್ನಲ್ಲಿ ಈಗಷ್ಟೇ ಆಗಮಿಸಿದ್ದಾರೆ ಸ್ಯಾಂಡಲ್ವುಡ್ನ ಚಂದದ ಹುಡುಗಿ ಅನುಷಾ ಅವರು. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಹಾಂ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ್ಯಸ್ ಯೂಶ್ವಲ್. ಥ್ಯಾಂಕ್ ಯು ಸೋ ಮಚ್. ಚಿತ್ತಾರ ಯಾವಾಗಲೂ ಒಂಥರ ಎಲ್ಲ ನಮ್ಮ ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಮಿಂಚ್ಕೊಂಡು ಬರುವಂಥ ಒಂದು ಅವಾರ್ಡ್ ಶೋ. ಒಂದು ಅವಾರ್ಡ್ ಬರುತ್ತೆ ಅನ್ನೋ ಖುಷಿ, ಇನ್ನೊಂದು ಚಂದ ರೆಡಿಯಾಗಿ ಬರ್ಬೋದು ಅನ್ನೋದು. ಸೊ ಅನುಷಾಗೆ ಅವಾರ್ಡ್ ಶೋ ಅಂದರೆ ಹೆಂಗೆ? ಎಕ್ಸಾಕ್ಟ್ಲಿ ಚಿತ್ತಾರ ಅಂತಂದ್ರೆ ಚಿತ್ತಾರವಾಗಿ ತುಂಬ ಚಿಟ್ಟೆಗಳ ಥರ ನಾವು ರೆಡಿ ಆಗಿಬಿಟ್ಟು ಬರೋದು. ಆ್ಯಸ್ ಯು ಟೋಲ್ಡ್, ತುಂಬ ಖುಷಿ ಆಗುತ್ತೆ. ಸತತ 14 ವರ್ಷಗಳಿಂದ ಚಿತ್ತಾರ ಅವರು ಈ ಅವಾರ್ಡ್ ಫಂಕ್ಷನ್ ಒಂದು ಮ್ಯಾಗ್ಝಿನ್ ತುಂಬ ದೊಡ್ಡ ಮಟ್ಟದಾಗೆ ಮಾಡ್ಕೊಳ್ತಾ ಬಂದಿದ್ದಾರೆ. ಸೊ ಲಾಸ್ಟ್ ಇಯರ್ ಐ ಕೇಮ್ ಆಸ್ ಅ ಗೆಸ್ಟ್ ಆ್ಯಂಡ್ ಟುಡೇ ಐ ಆಮ್ ರಿಸೀವಿಂಗ್ ಅನ್ ಅವಾರ್ಡ್. ಸೊ ಐ ಆಮ್ ಫೀಲಿಂಗ್ ರಿಯಲಿ ಎಕ್ಸೈಟೆಡ್, ಐ ಆಮ್ ವೆರಿ ಹ್ಯಾಪಿ. ಸೂಪರ್. ಏನು ಸಾಕಷ್ಟು ಪ್ರಾಜೆಕ್ಟ್ಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೀರಾ, ಯಾವೆಲ್ಲ ಪಾತ್ರಗಳು ಮಾಡಬೇಕು ಅಂತ ಇದ್ದೀರಾ ನೆಕ್ಸ್ಟ್? ಅದೊಂದು ಸಿನಿಮಾ ರೀಸೆಂಟಾಗಿ ಒಂದು ಧೈರ್ಯಂ ಸರ್ವತ್ರ ಸಾಧನಂ ಅಂತ ರಿಲೀಸ್ ಆಯಿತು. ಆ ಸಿನಿಮಾದಲ್ಲಿ ನಾನೊಬ್ಳು ಅಡ್ವೊಕೇಟ್ ಆ್ಯಂಡ್ ಇವಾಗ ನೆಕ್ಸ್ಟ್ ಬರ್ತಾ ಇರೋ ಒಂದು ಸಿನಿಮಾದಲ್ಲಿ ನಾನೊಬ್ಳು ರಿಪೋರ್ಟರ್ ಬ್ಯಾಂಗ್ಳೂರಿಂದ ಅಂತ ಧರ್ಮ ಕೀರ್ತಿರಾಜ್ ಅವರೊಟ್ಟಿಗೆ. ಆ್ಯಂಡ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಆ್ಯಂಡ್ ನಾನು ದ ವೈರಸ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ನಾನು ಡಾಕ್ಟರ್, ಸೊ ರಿಪೋರ್ಟರ್, ಅಡ್ವೊಕೇಟ್, ಡಾಕ್ಟರ್ ಆ್ಯಂಡ್ ಒನ್ ಮೋರ್ ತೂಫಾನ್ ಅಂತ. ಸೊ ಈ ಸಿನಿಮಾದಲ್ಲಿ ನಂದು ಒಂದು ಆ ಸಿನಿಮಾ ಆ್ಯಕ್ಚುಲಿ KGF ಸಲಾರ್ ರೇಂಜ್ಗೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಶ್ರೀನಿಧಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅದೇ ರೀತಿಯಲ್ಲಿ, ಬಟ್ ಅದಕ್ಕಿಂತ ಬೋಲ್ಡ್ ಆಗಿ ಆ್ಯಂಡ್ ತುಂಬ ಕ್ಯೂಟ್ ಆಗಿ ತುಂಬ ಮುದ್ದಾಗಿರೋಂಥ ಒಂದು ಪಾತ್ರ ಫಸ್ಟ್ ಹಾಫ್ನಲ್ಲಿ ಇರುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ತುಂಬ ವೈಲೆಂಟ್ ಆಗಿ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿ, ಆ್ಯಂಡ್ ಶೀ ಈಸ್ ಅ ಕ್ವೀನ್, ಒಂದು ಮಹಾರಾಜನ ಮಗಳು, ಯುವರಾಣಿ. ಸೊ ಆ ಥರದ್ದೊಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಖುಷಿ ಇದೆ. ಇಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಒಳ್ಳೆಯದಾಗಲಿ. ಬೆಸ್ಟ್ ವಿಶಸ್ ಎಲ್ಲ ಪ್ರಾಜೆಕ್ಟ್ಸ್ಗೂ. ಒಂದು ಚಿಕ್ಕ ಟಾಸ್ಕು, ಒಂದಷ್ಟು ಬ್ಯೂಟಿ ಶಾರ್ಟ್ಸ್ ತಗೋತೀವಿ, ಅಲ್ಲಿಂದ ಹಿಂಗೆ ಟರ್ನ್ ಆಗಿ ಟ್ವಿಲ್ ಮಾಡಿ ಒಂದಷ್ಟು ಆಡಿಯನ್ಸಿಗೆ ಕಿಸ್ ಕೊಡಿ, ಅದಕ್ಕೆ ನಾವು ಸಾಂಗ್ ಹಾಕೋತೀವಿ. ಓಕೆನಾ?